my dear students. Accounts with easy steps ಒಂದಿಗೆ ನಾನು ಶ್ವೇತಾ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ ಫುಲ್ ವಿಡಿಯೋಸ್ ಮಾಡಿ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಆರ್ಡರ್ ವೈಸ್ ಅಲ್ಲಿ ಅವೈಲೇಬಲ್ ಇದೆ. ನೀವು ಅದರ ರಿಲೇಟೆಡ್ ಏನೇ ನಿಮ್ಗೆ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳೋದ್ರಿಂದ ನಿಮ್ ಡೌಟ್ಸ್ ಕ್ಲಾರಿಫಿಕೇಶನ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೆಕೆಂಡ್ ಚಾಪ್ಟರ್ ಆಲ್ರೆಡಿ ಇಂಟ್ರೊಡಕ್ಷನ್ ಪಾರ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ. ಸೆಕೆಂಡ್ ಚಾಪ್ಟರ್ ರಿಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂಡರ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ನಲ್ಲಿ ನಾವು ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ನಾವು ಇವತ್ತು ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ನಾವು ಈಗ ತಿಳ್ಕೊಂತಾ ಇದೀವಿ. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕು. ಹಾಗಾದ್ರೆ ಬನ್ನಿ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಯೂಶಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಂದಾಗ ನಮ್ಗೆ ಗೊತ್ತು ಅಟ್ಲೀಸ್ಟ್ ಅಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದೇ ಇರ್ತಾರೆ. ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತ ಬಂದಾಗ ಆಲ್ರೆಡಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಆಗಿರತ್ತೆ. ಮಿನಿಮಮ್ 2 ಪಾರ್ಟ್ನರ್ಸ್ ಇದ್ದೇ ಇರ್ತಾರೆ. ಅವ್ರದ್ದು ಅಂತ ಒಂದ್ ರೇಷಿಯೋ ಇರತ್ತೆ. ಅವ್ರ ಜೊತೆಗೆ ಏನ್ ಮಾಡ್ತಾರೆ, ಇನ್ನೊಬ್ಬ ಪಾರ್ಟ್ನರ್ ನ ತಗೊಳ್ಳೋದನ್ನ ನಾವು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತ ಹೇಳ್ತೀವಿ. ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಇಂಟ್ರೊಡಕ್ಷನ್ ವಿಡಿಯೋ ನಲ್ಲಿ ಗೊತ್ತಾಗಿದೆ. ಎಕ್ಸಿಸ್ಟಿಂಗ್ ನಲ್ಲಿರೋ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಹೊಸ ಪಾರ್ಟ್ನರ್ ನ ತಗೊಳ್ಳೋದನ್ನ ನಾವು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಈ ಹೊಸ ಪಾರ್ಟ್ನರ್ ತಗೊಳಕ್ ಮುಂಚೆ ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಬಂದು 3:2 ಇದೆ ಅಂತ ಅನ್ಕೊಳ್ಳಿ. ಸೊ ಹೊಸ ಪಾರ್ಟ್ನರ್ ಬಂದ್ಮೇಲೆ ಏನಾಗತ್ತೆ, ಇವ್ರು ತಗೊಳ್ತಾ ಇದ್ರಂತ ರೇಷಿಯೋನಲ್ಲಿ ಸ್ವಲ್ಪ ಶೇರ್ ಏನ್ ಮಾಡ್ತಾರೆ, ನ್ಯೂ ಪಾರ್ಟ್ನರ್ ಕೊಡ್ತಾರೆ. ಅಂದ್ರೆ ನೋಡಿ, ಅಪಾರ್ಟ್ ಅಂದ್ರೆ ಸ್ವಲ್ಪ, ಇಲ್ಲಿ ಆಲ್ರೆಡಿ ಏನ್ ಶೇರ್ ಇದೆ ಅದ್ರಲ್ಲಿ ಒಂದ್ ಸ್ವಲ್ಪ, ಅದಕ್ಕೆ ನಾವು ಯೂಸ್ ಮಾಡ್ತಾರ ವರ್ಡ್ ಬಂದು ಅಪಾರ್ಟ್ ಅಂತ ಹೇಳಿ. ಅ ಪಾರ್ಟ್ ಆಫ್ ಶೇರ್ ಗಿವನ್ ಬೈ ಓಲ್ಡ್ ಪಾರ್ಟ್ನರ್ ಟು ನ್ಯೂ ಪಾರ್ಟ್ನರ್ ಇಸ್ ಕಾಲ್ಡ್ ಅ ಸ್ಯಾಕ್ರಿಫೈಸ್ ರೇಷಿಯೋ. ನಿಮ್ಗೆ ಗೊತ್ತಾಗ್ತಿದೆ ಇಲ್ಲಿ ಸ್ಯಾಕ್ರಿಫೈಸ್ ಯಾರು ಮಾಡ್ತಾ ಇರೋದು, ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ, ಹೊಸ ಪಾರ್ಟ್ನರಿಗೋಸ್ಕರ. ಅದನ್ನ ನಾವೇನಂತ ಕರಿತೀವಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಏನಿದೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ನಾವೀಗ ತಿಳ್ಕೊಂಡ್ವಿ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು, ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫೈಂಡ್ ಔಟ್ ಮಾಡಕ್ ಮುಂಚೆ ನಮ್ಗೊಂದು ಅಷ್ಟರ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಿರ್ಬೇಕಲ್ವಾ. ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಅರ್ಥ ಆಗೋದು. ಒಂದು. ಎರಡನೇದು, ಎಕ್ಸಾಮ್ ಅಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ನಿಮ್ಗೆ 6 ಮಾರ್ಕ್ಸ್ ಗೆ ಕಂಪಲ್ಸರಿ ಆಗಿರತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಈಸಿ ಇರತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ. ಹಾಗಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ಸ್ ಗೊತ್ತಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀನಿ. ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಇಲ್ಲಿ 3 ಡಿಫ್ರೆಂಟ್ ಕೇಸಸ್ ಇದೆ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ 3 ಕೇಸಸ್ ಇದೆ. ಈ 3 ಕೇಸಸ್ ಅಂದ್ರೆ ಏನು, ಕ್ವೆಶನ್ ನ ನೋಡಿ ನೀವು ಐಡೆಂಟಿಫೈ ಮಾಡ್ಬೇಕು ಯಾವ ಫಾರ್ಮುಲಾನ ಹಾಕಿ ನಾನು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ. ಮ್ಯಾಮ್ ಇಷ್ಟೊಂದು ಇನ್ಫಾರ್ಮೇಶನ್ಸ್ ತಲೆಯಲ್ಲಿ ಇಟ್ಕೊಳಕ್ ನನ್ಗೆ ಕಷ್ಟ ಆಗತ್ತೆ, ಈಸಿಯಾಗಿ ಹೇಳ್ಕೊಡಿ ಅಂತಂದ್ರೆ ಎಲ್ಲೂ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿದ್ರೆ ನಾನು ನಿಮ್ಗೆ ಮಧ್ಯದಲ್ಲಿ ಇಂಟ್ಸ್ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಹಾಗಾಗಿ ನಿಮ್ಗೆ ಎಲ್ಲೂ ಸ್ಯಾಕ್ರಿಫೈಸ್ ರೇಷಿಯೋ ಕಷ್ಟ ಆಗಲ್ಲ, ಇಷ್ಟೇನಾ ಅನ್ನೋ ಒಂದ್ ಫೀಲ್ ಬರುತ್ತೆ. ನಿಮ್ಗೆ ಬರ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು, ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟ್ ವಿಡಿಯೋ ನೋಡಿದಾಗ ಮಾತ್ರ ಸ್ಯಾಕ್ರಿಫೈಸ್ ರೇಷಿಯೋ ನೀರ್ ಕೊಡದಷ್ಟು ನಿಮ್ಗೆ ಈಸಿ ಆಗುತ್ತೆ. ಹಾಗಾದ್ರೆ ನಾನು ಇವಾಗ ಹೇಳೋದನ್ನ ಕೇಳಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನು, ಸ್ಯಾಕ್ರಿಫೈಸ್ ರೇಷಿಯೋ ಮಾಡಕ್ಕೆ ನಮ್ಗೆ 3 ಡಿಫ್ರೆಂಟ್ ಕೇಸಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕೇಸ್ ನಲ್ಲಿ ಏನಿರುತ್ತೆ, ಕ್ವೆಶನ್ ಅಲ್ಲಿ ಓಲ್ಡ್ ರೇಷಿಯೋ ಇರುತ್ತೆ, ನ್ಯೂ ರೇಷಿಯೋ ಇರುತ್ತೆ. ನಿಮ್ಗೆ ಪ್ರಾಬ್ಲಮ್ ಮಾಡಿದಾಗ ಗೊತ್ತಾಗುತ್ತೆ ಓಲ್ಡ್ ರೇಷಿಯೋ ಎಲ್ಲಿರುತ್ತೆ, ನ್ಯೂ ರೇಷಿಯೋ ಎಲ್ಲಿರುತ್ತೆ ಅನ್ನೋದು ನಿಮ್ಗೆ ವಿತ್ 3 ಕೇಸಸ್ ನಲ್ಲೂ ಒಂದೊಂದು ಪ್ರಾಬ್ಲಮ್ ಇದೇ ವಿಡಿಯೋನಲ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡಿಸ್ತೀನಿ. ಇದು ಥಿಯರಿಟಿಕಲ್ ಆಗಿ ತಗೊಳ್ಳಿ. ಈ ಇಂಪ್ಲಿಮೆಂಟ್ ಬಂದಾಗ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಪ್ರಾಬ್ಲಮ್ ನ ಹೇಗ್ ನಾನು ಐಡೆಂಟಿಫೈ ಮಾಡಿ, 3 ಕೇಸ್ ಇದೆ ಅಲ್ವಾ, 3 ಕೇಸ್ ನಲ್ಲೂ ಹೆಂಗ್ ಐಡೆಂಟಿಫೈ ಮಾಡಿ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಕೇಸ್ ನಲ್ಲಿ ನಿಮ್ಗೆ ಓಲ್ಡ್ ರೇಷಿಯೋ ಇರುತ್ತೆ, ನ್ಯೂ ರೇಷಿಯೋ ಇರುತ್ತೆ. ಆಗಿದ್ದಾಗ ಫಾರ್ಮುಲಾ ಏನಾಗಿರುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಬಂದು ನಿಮ್ಗೆ ಫಾರ್ಮುಲಾ ಆಗಿರುತ್ತೆ. ಸೆಕೆಂಡ್ ಕೇಸ್ ನಲ್ಲಿ ಓಲ್ಡ್ ರೇಷಿಯೋ ಇರುತ್ತೆ, ಪೋರ್ಷನ್ ಆಫ್ ಶೇರ್ ಓಲ್ಡ್ ಪಾರ್ಟ್ನರ್ಸ್ ಕೊಡ್ತಾರೆ. ನಾವು ಆಗ್ಲೇ ಹೇಳಿದೆ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಅ ಪಾರ್ಟ್ ಆಫ್ ಶೇರ್, ಅ ಪಾರ್ಟ್ ಅಂದ್ರೆ ಸ್ವಲ್ಪ, ಅ ಪಾರ್ಟ್ ಆಫ್ ಶೇರ್ ಗಿವನ್ ಬೈ ಓಲ್ಡ್ ಪಾರ್ಟ್ನರ್ ಟು ನ್ಯೂ ಪಾರ್ಟ್ನರ್, ಅದನ್ನ ನಾವ್ ಏನಂತ ಕರಿತೀವಿ, ಶೇರ್ ಸ್ಯಾಕ್ರಿಫೈಸ್ಡ್ ಅಂತ ಹೇಳಿ ಕರಿತೀವಿ. ಕ್ವೆಶನ್ ನಾನು ನಿಮ್ಗೆ ಇಂಟ್ ಕೊಡ್ತೀನಿ ಅಂತ ಹೇಳಿದೀನಿ, ವಾಚ್ ಮಾಡಿ, ನಿಮ್ಗೆ ತುಂಬಾ ಈಸಿಯಾಗಿರುತ್ತೆ. ನಿಮ್ಗೆ ಯಾವಾಗ ನಿಮ್ಗೆ ಶೇರ್ ಸ್ಯಾಕ್ರಿಫೈಸ್ಡ್ ಅನ್ನೋ ಸ್ಯಾಕ್ರಿಫೈಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇರುತ್ತೆ,
ಆ ಕೇಸಲ್ಲಿ ನಾವು 2 ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಹೆಂಗಿದು ಐಡೆಂಟಿಫೈ ಮಾಡೋದು ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ನಾನು ಇಲ್ಲಿ ಏನ್ ಫಾರ್ಮುಲಾ ಕೊಟ್ಟಿದ್ದೀನಿ ಸೇಮ್ ಫಾರ್ಮುಲಾನೇ ಇಲ್ಲೂ ಕೊಟ್ಟಿದ್ದೀನಿ. ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ವಿಲ್ ನಾಟ್ ಚೇಂಜ್. ಹಾಗಾದ್ರೆ ಕ್ವಶನ್ ಅಲ್ಲಿ ನಮ್ಗೆ ಇಲ್ಲಿ ನ್ಯೂ ಶೇರ್ ಅಂತ ಇದೆ ಅಲ್ವಾ, ಈಗ ಈ ಕ್ವಶನ್ ಅಲ್ಲಿ ನಿಮ್ಗೆ ನ್ಯೂ ಶೇರ್ ಕೊಟ್ಟಿರಲ್ಲ. ನ್ಯೂ ಶೇರ್ ಬದಲು ಶೇರ್ ಸ್ಯಾಕ್ರಿಫೈಸ್ ಕೊಟ್ಟಿರ್ತಾರೆ. ಶೇರ್ ಸ್ಯಾಕ್ರಿಫೈಸ್ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು, ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡೋದಕ್ಕೆ ಓಲ್ಡ್ ಶೇರ್ ದಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ಸ್ಯಾಕ್ರಿಫೈಸ್ ಪೋರ್ಷನ್ ಅನ್ನೋದನ್ನ ನೀವೇನ್ ಮಾಡ್ಬೇಕು, ತಗೋಬೇಕಾಗತ್ತೆ. ನೆಕ್ಸ್ಟ್ ಕೇಸ್ ನಂಬರ್ 3. ಕೇಸ್ ನಂಬರ್ 3 ನಲ್ಲಿ ಓಲ್ಡ್ ರೇಷಿಯೋ ಇರುತ್ತೆ. ಕ್ವಶನ್ ಅಲ್ಲಿ ನಿಮ್ಗೆ ನ್ಯೂ ರೇಷಿಯೋ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್ಸ್ ಆರ್ ಗಿವನ್ ಅಲಾಂಗ್ ವಿತ್ ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿರ್ತಾರೆ. ರೇಷಿಯೋ ಅಂತ ಹೇಳಿದ್ರೆ 3:2 ಅಂತ ಇದ್ರೆ ರೇಷಿಯೋ ಅಂತ ಕರಿತೀವಿ. 1/2, 2/3 ಈ ತರ ಇದ್ದಾಗ ನಾವು ಅದನ್ನ ಶೇರ್ ಅಂತ ಕರಿತೀವಿ. ಕ್ವಶನ್ ಅಲ್ಲಿ ಓಲ್ಡ್ ಪಾರ್ಟ್ನರ್ ರೇಷಿಯೋ ಇರುತ್ತೆ, ಅದ್ರ ನ್ಯೂ ಪಾರ್ಟ್ನರ್ ಶೇರ್ ಇರುತ್ತೆ ಅಲಾಂಗ್ ವಿತ್ ಓಲ್ಡ್ ಪಾರ್ಟ್. ಎರಡು ನ್ಯೂ ರೇಷಿಯೋನು ಇರುತ್ತೆ ಓಲ್ಡ್ ಪಾರ್ಟ್ನರ್ಸ್. ಈ ಮೂರು ಇದ್ದಾಗ ನಾವ್ ಏನ್ ಮಾಡ್ಬೇಕು, 3 ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಒಂದು ಬ್ಯಾಲೆನ್ಸಿಂಗ್ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕು. ಇನ್ನ ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಸೇಮ್ ಇದೆ ನೋಡಿ ಇಲ್ಲಿ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಬಂದು ಸೇಮ್ ಇದೆ. ಈಗ ನಿಮ್ಗ ನ್ಯೂ ಶೇರ್ ನ ಏನ್ ಮಾಡ್ಬೇಕಾಗತ್ತೆ, ಈ ಕೇಸ್ ನಲ್ಲೂ ನೀವು ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನ್ಯೂ ಶೇರ್ ಫೈಂಡ್ ಔಟ್ ಮಾಡಕ್ಕೆ ಬ್ಯಾಲೆನ್ಸ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಅಂತ ಹೇಳಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಬ್ಯಾಲೆನ್ಸ್ ಶೇರ್ ಇರೋದ್ರಿಂದ ಫಸ್ಟ್ ನಾವು ಬ್ಯಾಲೆನ್ಸ್ ಶೇರ್ ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಈಗ ತಾನೇ ಹೇಳಿದೆ ಮ್ಯಾಮ್ ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಳಕ್ ಆಗಲ್ಲ, ಸಿಂಪಲ್ ಆಗಿ ಸ್ಟೆಪ್ಸ್ ಹೇಳಿ, ಟ್ರಿಕ್ಸ್ ಹೇಳಿ ಅಂತ. ಅದನ್ನ ಈಗ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಅದನ್ನ ಹೇಳಿದಾಗ ತುಂಬಾ ನೀಟಾಗಿ ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನಾನು ನಿಮ್ಗೆ ಇದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ರೆಡ್ ಮಾರ್ಕ್ ಮಾಡಿದೀನಿ ನೋಡಿ. ಸರೆಂಡರ್ ಅನ್ನೋದನ್ನ ರೆಡ್ ಮಾರ್ಕ್ ಮಾಡಿದೀನಿ. ರಿಮೈನಿಂಗ್ ಶೇರ್ ಅಂತ ಹೇಳಿ ನಾನು ಇಲ್ಲಿ ಅಂಡರ್ಲೈನ್ ರೆಡ್ ಮಾರ್ಕ್ ಮಾಡಿದೀನಿ. ಅದ್ರ ಬಗ್ಗೆ ಹೇಳದ್ನಾ? ಇಲ್ಲ. ಈ ವಿಡಿಯೋ ನೀವ್ ನೋಡ್ಬೇಕಾದ್ರೆ, ನೀವ್ ಬರ್ಕೋಬೇಕಾದ್ರೆ ಇದನ್ನ ಹೈಲೈಟ್ ಮಾಡಿ ಬರ್ಕೊಂಡ್ಲಿ ಅಂತ ಹೇಳಿ ನಾನು ಅದನ್ನ ಹಾಗೆ ಬಿಟ್ಟೆ. ನಾನು ಇಲ್ಲಿ ಹೇಳ್ಬಿಡ್ತೀನಿ, ನೀವ್ ಬರ್ಕೊಂಡಿಲ್ಲ ಅಂತ ಅಂದಾಗ ನೀವ್ ಓದ್ಬೇಕಾದ್ರೆ ನಿಮ್ಗೆ ಅದು ಕಷ್ಟ ಆಗುತ್ತೆ. ನೀವ್ ಇದನ್ನ ಬರ್ಕೊಂಡ್ಬೇಕಾದ್ರೆ ನಾನು ಇಲ್ಲಿ ಹೈಲೈಟ್ ಮಾಡಿದ್ರೆ, ನೋಟ್ ಮಾಡಿದಾಗ ನಿಮ್ಗೆ ರಿವೈಸ್ ಮಾಡ್ಬೇಕಾದ್ರೂ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ನಾನು ಇಲ್ಲಿ ರೆಡ್ ಮಾರ್ಕ್ ಹಾಕಿದ್ದೀನಿ. ಸಿಂಪಲ್ ಸ್ಟೆಪ್ಸ್ ನೋಡ್ಕೊಳ್ಳಿ. ಟ್ರಿಕ್ಸ್ ಇದು, ಸ್ಟೆಪ್ಸ್ ಅಲ್ಲ ನಿಮ್ಗಿದು. ಯೂಶಲಿ ಕ್ವೆಶನ್ 3 ಕೇಸ್ ಇದೆ ಅಂತ ಹೇಳದ್ನಲ್ವಾ. ಕ್ವೆಶನ್ಸ್ ಎಷ್ಟ್ ಟೈಪ್ ಬರುತ್ತೆ, 3 ಟೈಪ್ಸ್ ಕ್ವೆಶನ್ ಬರುತ್ತೆ ನಿಮ್ಗೆ. ಓಕೆ, ಈಗ ಗೊತ್ತಾಗ 3 ಟೈಪ್ಸ್ ಅಲ್ಲಿ ಕ್ವೆಶನ್ಸ್ ಬರುತ್ತೆ ಅನ್ನೋ ನಿಮ್ಗೆ ಗೊತ್ತಾಗುತ್ತೆ. ಸರೆಂಡರ್ ಅನ್ನೋ ವರ್ಡ್ ಇತ್ತು ಅಂತ ಹೇಳಿದ್ರೆ, ಇವಾಗ ಹೇಳ್ತಾರ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಕೇಳಿಸ್ಕೋಬೇಕು. ಸರೆಂಡರ್ ಅನ್ನೋ ವರ್ಡ್ ಇತ್ತು ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು, ಫಸ್ಟ್ ನಾವು ಯೂರ್ ಶೇರ್ ನ ಫೈಂಡ್ ಔಟ್ ಮಾಡಿ ಸ್ಯಾಕ್ರಿಫೈಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಇಷ್ಟೇ ಸಿಂಪಲ್ ಟ್ರಿಕ್ಸ್. ಕ್ವಶನ್ ಅಲ್ಲಿ ಸರೆಂಡರ್ ಅನ್ನೋ ವರ್ಡ್ ನ ನೋಡಿ. ಸರೆಂಡರ್ ಅನ್ನೋ ವರ್ಡ್ ಇತ್ತು ಅಂತ ಅಂದ್ರೆ ಫಾರ್ಮುಲಾ ಫಸ್ಟ್ ನಾವ್ ಏನ್ ಮಾಡ್ಬೇಕು, ನ್ಯೂ ಶೇರ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಓಲ್ಡ್ ಶೇರ್ ಇಂಟು ಸ್ಯಾಕ್ರಿಫೈಸ್ ಪೋರ್ಷನ್ ಮಾಡ್ಕೊಂಡು ಸ್ಯಾಕ್ರಿಫೈಸ್ ರೇಷಿಯೋ ನ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ, ಸರೆಂಡರ್ ಅನ್ನೋ ವರ್ಡ್ ಇದ್ರೆ. ಥರ್ಡ್ ಕೇಸ್ ಬಂದಾಗ ಕ್ವೆಶನ್ ಅಲ್ಲಿ ರಿಮೈನಿಂಗ್ ಅನ್ನೋ ವರ್ಡ್ ಇರುತ್ತೆ, ರಿಮೈನಿಂಗ್ ಶೇರ್ ಅನ್ನೋ ವರ್ಡ್ ಇರುತ್ತೆ. ರಿಮೈನಿಂಗ್ ಶೇರ್ ಅನ್ನೋ ವರ್ಡ್ ಇತ್ತು ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು 3 ಫಾರ್ಮುಲಾಸ್ ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಸರೆಂಡರ್ ಇದ್ರೆ 2 ಫಾರ್ಮುಲಾಸ್, ರಿಮೈನಿಂಗ್ ಇದ್ರೆ 3 ಫಾರ್ಮುಲಾಸ್. ಮ್ಯಾಮ್ ಸೆಕೆಂಡ್ ಹೇಳಿದ್ರಿ, ಸೆಕೆಂಡ್ ಕೇಸ್ ಹೇಳಿದ್ರಿ, ಥರ್ಡ್ ಕೇಸ್ ಹೇಳಿದ್ರಿ. ವಾಟ್ ಅಬೌಟ್ ದ ಫಸ್ಟ್ ಕೇಸ್ ಅಂತ ಕೇಳ್ಬೋದು. ಕ್ವಶನ್ ಅಲ್ಲಿ ಸರೆಂಡರ್ ಅನ್ನೋ ವರ್ಡ್ ಇಲ್ಲ, ರಿಮೈನಿಂಗ್ ಅನ್ನೋ ವರ್ಡ್ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಕೇಸ್ ನಂಬರ್ 1 ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ನಿಮ್ಗೆ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾರೆ. ಯಾಕೆ ಅಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ತಲೆಯಲ್ಲಿ ಇಟ್ಕೊಳಕ್ಕೆ ನಾವು ಕಂಪ್ಯೂಟರ್ ಅಲ್ವಾ. ಹಾಗಾಗಿ ನಿಮ್ಗೆ ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಗ್ಬೇಕು. ಕಾನ್ಸೆಪ್ಟ್ ಪ್ರೆಸೆಂಟೇಶನ್ ವಿಲ್ ನಾಟ್ ಚೇಂಜ್. ಪ್ರತಿ ಒಂದು ವಿಡಿಯೋನಲ್ಲಿ ನಿಮ್ಗೆ ಸಿಂಪಲ್ ಆಗಿ ನಿಮ್ಗೆ ಸ್ಟೆಪ್ಸ್ ಟ್ರಿಕ್ಸ್ ಇದ್ದೇ ಇರತ್ತೆ. ಸೊ ಹಾಗಾಗಿ ಈ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸರೆಂಡರ್ ಅನ್ನೋ ವರ್ಡ್ ಇದ್ರೆ 2 ಫಾರ್ಮುಲಾಸ್, ರಿಮೈನಿಂಗ್ ಇದ್ರೆ 3 ಫಾರ್ಮುಲಾಸ್. ಸರೆಂಡರ್ ಇಲ್ಲ, ರಿಮೈನಿಂಗು ಇಲ್ಲ ಅಂದಾಗ ಒಂದೇ ಫಾರ್ಮುಲಾನ ಹಾಕಿ ನಾವೇನ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅ ಪಾರ್ಟ್ ಆಫ್ ಶೇರ್ ಗಿವನ್ ಬೈ ಹೋಲ್ ಪಾರ್ಟ್ನರ್ ಟು ಅ ನ್ಯೂ ಪಾರ್ಟ್ನರ್ ಇಸ್ ಕಾಲ್ಡ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ 3 ಕೇಸಸ್ ಇದೆ. ಸರೆಂಡರ್ ಅನ್ನೋ ವರ್ಡ್ ಇಲ್ಲ, ರಿಮೈನಿಂಗ್ ಅನ್ನೋದು ವರ್ಡ್ ಇಲ್ಲ ಅಂತ ಅಂದಾಗ ಕೇಸ್ ನಂಬರ್ 1 ಆಗಿರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಒಂದೇ ಫಾರ್ಮುಲಾನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕೇಸ್ ನಂಬರ್ 2 ನಲ್ಲಿ ನಿಮ್ಗೆ ಸರೆಂಡರ್ ಅನ್ನೋ ವರ್ಡ್ ಇರುತ್ತೆ. ಸರೆಂಡರ್ ಅನ್ನೋ ವರ್ಡ್ ಇತ್ತು ಅಂತ ಹೇಳಿದ್ರೆ 2 ಫಾರ್ಮುಲಾಸ್ ನ ಹಾಕಿ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಕೇಸ್ ನಂಬರ್ 3 ನಲ್ಲಿ ರಿಮೈನಿಂಗ್ ಅನ್ನೋ ವರ್ಡ್ ಇದ್ದಾಗ ನೀವು 3 ಫಾರ್ಮುಲಾಸ್ ನ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇದಿಷ್ಟು ನಿಮ್ಗೆ ಓವರ್ ವ್ಯೂ ಆಗಿತ್ತು, ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಯುವರ್ ಸ್ಯಾಕ್ರಿಫೈಸ್ ರೇಷಿಯೋ. ಹಾಗಾದ್ರೆ ಈ 3 ಕೇಸಸ್ ಮೇಲೂ ನಾನು ಒಂದೊಂದು ಪ್ರಾಬ್ಲಮ್ ನ ಈಗ ನಾನು ಸಾಲ್ವ್ ಮಾಡ್ತೀನಿ. ನಿಮ್ಗೆ ಇನ್ನು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಪ್ರಾಕ್ಟೀಸ್ ಕ್ವಶನ್ಸ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್. ಅದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು ನೀವು. ಇವಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ.
ಕೇಸ್ ನಂಬರ್ 1. ಕೇಸ್ ನಂಬರ್ 1 ಅಲ್ಲಿ ನಾನು ಏನ್ ಹೇಳ್ಕೊಟ್ಟೆ, ಸಿಂಪಲ್ ಆಗಿ ಸರೆಂಡರ್ ವರ್ಡ್ ಇರೋದಿಲ್ಲ, ರಿಮೈನಿಂಗ್ ಅನ್ನೋ ವರ್ಡ್ ಇರೋದಿಲ್ಲ. ಕ್ವೆಶನ್ ನೋಡಿ, ಅನಿಲ್ ಅಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್. ಅನಿಲ್ ಮತ್ತೆ ಸುನಿಲ್ ಏನಾಗಿದ್ದಾರೆ ಇಲ್ಲಿ, ಪಾರ್ಟ್ನರ್ಸ್ ಆಗಿದ್ದಾರೆ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಯ್ತು, 4:3. ದೇ ಅಡ್ಮಿಟ್ ಆಕಾಶ್ ಇಂಟು ಪಾರ್ಟ್ನರ್ಶಿಪ್. ಹಂಗಾದ್ರೆ ಅನಿಲ್ ನ ಸುನಿಲ್ ಏನಂತ ಕರಿತೀವಿ ನಾವು, ಓಲ್ಡ್ ಪಾರ್ಟ್ನರ್ಸ್ ಅಲ್ವಾ. ಅವ್ರ ರೇಷಿಯೋ ಬಂದು 4:3 ಇದೆ. ಇದನ್ನ ಏನಂತ ಕರಿತೀವಿ, ಓಲ್ಡ್ ರೇಷಿಯೋ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋನ ನಾವು ಓಲ್ಡ್ ರೇಷಿಯೋ ಅಂತ ಹೇಳಿ ಕರೆಯೋದು. ಅವ್ರ ಏನ್ ಮಾಡ್ತಿದ್ದಾರೆ, ಆಕಾಶ್ ಅನ್ನೋರ್ನ ಅವ್ರ ಬಿಸ್ನೆಸ್ ಗೆ ತಗೋತಾ ಇದ್ದಾರೆ. ತಗೊಂಡ್ ಆದ್ಮೇಲೆ ಆಕಾಶ್ ಬಿಸ್ನೆಸ್ ಒಳಗಡೆ ಬಂದ ಮೇಲೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ 7:4:3. ನೋಡಿ 4 ಇಲ್ಲಿ 4:3 ನಲ್ಲಿ 4 ಬಂದು ಅನಿಲ್ ಆಗಿರುತ್ತೆ, 3 ಬಂದು ಸುನಿಲ್ ಆಗಿರುತ್ತೆ. ಸೊ ನ್ಯೂ ರೇಷಿಯೋ ಬಂದಾಗ 7 ಬಂದು ಅನಿಲ್ ಆಗಿರುತ್ತೆ, 4 ಬಂದು ಸುನಿಲ್ ಆಗಿರುತ್ತೆ, 3 ಬಂದು ಆಕಾಶ್ದಾಗಿರುತ್ತೆ. ಸೊ ಕ್ವೆಶನ್ ಅಲ್ಲಿ ನಿಮ್ಗೆ ಓಲ್ಡ್ ರೇಷಿಯೋ ಇದೆ, ನ್ಯೂ ರೇಷಿಯೋ ಇದೆ, ಜೊತೆಗೆ ಸರೆಂಡರ್ ಅನ್ನೋ ವರ್ಡ್ ಇಲ್ಲ, ರಿಮೈನಿಂಗ್ ಅನ್ನೋ ವರ್ಡ್ ಇಲ್ಲ. ಸೊ ಹಾಗಾದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೇಕು, ಒಂದೇ ಫಾರ್ಮುಲಾನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ರೇಷಿಯೋನ ನಾವ್ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಅರ್ಥ ಆಗಿದೆ ಕ್ವೆಶನ್ ಅಂತ ಅನ್ಕೋತೀನಿ. ಒಂದು ಓವರ್ ವ್ಯೂ ನ ಇಲ್ಲಿ ಹಾಕೊಂಡ್ ಬಿಡೋಣ ನಾವು. ಓಲ್ಡ್ ರೇಷಿಯೋ ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, 4:3 is your ಓಲ್ಡ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನ್ ಕೊಟ್ಟಿದ್ದಾರೆ, 7:4:3 ಅಲ್ವಾ. ಇಲ್ಲಿ ಬರ್ಕೊಂಡ್ಬಿಡಿ, ಫಸ್ಟ್ ಈ ಪಾರ್ಟ್ ನ ಬರ್ಕೊಂಡ್ಬಿಡಿ. ಓಲ್ಡ್ ರೇಷಿಯೋ ಬಂದು 4:3 ಇದೆ, ನ್ಯೂ ಶೇರ್ ಬಂದು 7:4:3 ಇದೆ. ನಾವಿಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಮ್ಗೆ ಸರೆಂಡರ್ ವರ್ಡ್ ಇಲ್ಲ, ರಿಮೈನಿಂಗ್ ವರ್ಡ್ ಇಲ್ಲ, ವಿ ನೋ ದಟ್. ಎಷ್ಟು ಫಾರ್ಮುಲಾ ಹಾಕ್ಬೇಕು, ಒಂದೇ ಫಾರ್ಮುಲಾನ ಹಾಕಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಏನು, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ಹೇಳಿ ನಮ್ಗೆ ಫಾರ್ಮುಲಾ. ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಸ್ಯಾಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು, ಪಾರ್ಟ್ ಆಫ್ ಶೇರ್ ಗಿವನ್ ಬೈ ಓಲ್ಡ್ ಪಾರ್ಟ್ನರ್ ಟು ನ್ಯೂ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು. ಓಲ್ಡ್ ಪಾರ್ಟ್ನರ್ ತಾನೇ ಸ್ಯಾಕ್ರಿಫೈಸ್ ಮಾಡೋದು ನ್ಯೂ ಪಾರ್ಟ್ನರ್ಗೆ. ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋನ ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಬೇಕು, ನ್ಯೂ ಪಾರ್ಟ್ನರ್ಗೆ ಮಾಡಬಾರ್ದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸ್ಯಾಕ್ರಿಫೈಸ್ ವಿಲ್ ಬಿ ಡನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋನ ಓಲ್ಡ್ ಪಾರ್ಟ್ನರ್ ಹೆಸರಿನಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಮಾಡ್ಬೇಕು, ನ್ಯೂ ಪಾರ್ಟ್ನರ್ಗೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬಾರ್ದು. ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ಫಾರ್ಮುಲಾ ಏನಿದೆ ಇಂಪ್ಲಿಮೆಂಟ್ ಮಾಡೋಣ ಫಾರ್ಮುಲಾನ. ಫಸ್ಟ್ ಪಾರ್ಟ್ನರ್ ಯಾರು, ಅನಿಲ್ ಇದಾರೆ ಅಲ್ವಾ. ಅನಿಲ್ದು ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಏನ್ ಮಾಡೋಣ, ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಅನಿಲ್ ಶೇರ್ ಫಾರ್ಮುಲಾ ಪ್ರಕಾರ ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಓಲ್ಡ್ ಶೇರ್ ಆಫ್ ಅನಿಲ್, ಓಲ್ಡ್ ಶೇರ್ ಎಷ್ಟಿದೆ, 4:3 ಇದೆ. 4 ಬಂದು ಅನಿಲ್ದು, 3 ಬಂದು ಸುನಿಲ್ದು. 4 ನ 3 ನ ಎರಡು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 7 ಬರುತ್ತೆ. ನಾವ್ ಇವಾಗ ಇಲ್ಲಿ ಹಾಕೊಳ್ಳೋಣ. ಓಲ್ಡ್ ರೇಷಿಯೋ ಬಂದು ನಮ್ಗೆ ಇಲ್ಲಿ 4 ಆಗಿರತ್ತೆ. ಓಲ್ಡ್ ರೇಷಿಯೋ ಬಂದು ನಮ್ಗೆ ಇಲ್ಲಿ 4 ಆಗಿರತ್ತೆ. ಆಡ್ ಮಾಡ್ಕೋಬೇಕು, 4 + 3 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 7 ಬರುತ್ತೆ. ಸೊ ಆ 7 ನಾವ್ ಇಲ್ಲಿ ಏನ್ ಮಾಡ್ಬೇಕು, ಡಿನಾಮಿನೇಟರ್ ನಲ್ಲಿ ನಾವ್ ಅದನ್ನ ಹಾಕೊಂಡ್ಬೇಕಾಗತ್ತೆ ನಾವು. ನೋಡಿ ಓಲ್ಡ್ ಶೇರ್ ಬಂದು 4/7. ಈಗ ನಾವೇನ್ ತಗೊಳ್ಳಿ, ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಇದೆ. ನ್ಯೂ ಶೇರ್ ಎಷ್ಟಿದೆ, ಅನಿಲ್ದು 7, ಸುನಿಲ್ 4, ಆಕಾಶ್ 3 ಇದೆ. ನಾವೀಗ ಮಾಡ್ತಿರೋದು ಅನಿಲ್ದಲ್ವಾ, 7 ಮಾತ್ರ ತಗೋಬೇಕು. 7 ತಗೊಳ್ಳೋಣ ಇವಾಗ. 7 ತಗೊಂಡೆ. ಇವಾಗ ಇದಿಷ್ಟು ಡಿನಾಮಿನೇಟರ್ ತಗೋಬೇಕಾದ್ರೆ ಮೂರನ್ನು ನಾವಿಲ್ಲಿ ಆಡ್ ಮಾಡ್ಬೇಕಾಗತ್ತೆ. 7 + 4 ಮಾಡಿದ್ರೆ 11 ಬರುತ್ತೆ. 11 + 3 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 14 ಬರುತ್ತೆ. ನಮ್ಗೆ 14 ನಾವಿಲ್ಲಿ ತಗೊಂಡ್ಬೇಕಾಗತ್ತೆ. 14 ತಗೊಂಡ್ವಿ. ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಓಲ್ಡ್ ಶೇರ್ ನ ನಾನು ಹೇಗೆ ಇಲ್ಲಿ ಪ್ಲೇಸ್ ಮಾಡಿದೀನಿ. ಅನಿಲ್ ಶೇರ್ ಅಂದಾಗ ಅನಿಲ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಮಾತ್ರ ನಾವಿಲ್ಲಿ ತಗೋಬೇಕಾಗತ್ತೆ. ಇದು ಇಲ್ಲಿವರೆಗೂ ಅರ್ಥ ಆಗಿದೆ ಅನ್ಸುತ್ತೆ. ಇವಾಗ ಡಿನಾಮಿನೇಟರ್ ನೋಡಿ 7/14 ಇದೆ ಅಲ್ವಾ. ಇದು ಯಾವಾಗ ನಿಮ್ಗೆ ಡಬಲ್ ಡಿಜಿಟ್ 2 ಡಿಜಿಟ್ಸ್ ಬರುತ್ತೆ, ನಾವ್ ಅವಾಗ LCM ನ ನಾವಾಗ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಈ 7ಗೂ ಮತ್ತೆ 14ಗೆ ನಾನು ಇಲ್ಲಿ LCM ತಗೊಂಡಿದ್ದೀನಿ. 7 ಮತ್ತೆ 14. 7 ಇದು ಯಾವ ಸೇಮ್ ಟೇಬಲ್ಸ್ ಅಲ್ಲಿ ಹೋಗ್ಬೇಕು, ಬೇರೆ ಬೇರೆ ಟೇಬಲ್ಸ್ ನೀವು ಇಲ್ಲಿ ತಗೊಳ್ಬಾರ್ದು, ಸೇಮ್ ಟೇಬಲ್ ಅಲ್ಲಿ ಅದು ಹೋಗ್ಬೇಕು. 7 1s 7, 7 2s 14. ಇದು ಒಂದ್ ಸೆಟ್ ಆಯ್ತು. ಸೆಕೆಂಡ್ ಸೆಟ್ ನಲ್ಲಿ ನಮ್ಗೆ ಇಲ್ಲಿ 2 ಇರೋದ್ರಿಂದ 1 ವ್ಯಾಲ್ಯೂ ಕಮ್ಮಿ ಆಗುತ್ತೆ. 2 ಇರೋದ್ರಿಂದ 2 ಹಾಗೆ ತಗೋತೀವಿ. 1 ಆಸ್ ಇಟ್ ಈಸ್ ತಗೋತೀವಿ. 2 1s 2 ಆಗತ್ತೆ. ಹಾಗಾಗಿ 7 ಮತ್ತೆ 2 ನ ಮಲ್ಟಿಪ್ಲೈ ಮಾಡ್ಕೋಬೇಕು. 7 2s ನಿಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 14 ಬರುತ್ತೆ.
7 2 ನಮ್ಗೆ ಇಲ್ಲಿ 14 ಬಂತು. ನಾನು ಇದೆರಡು ಮಲ್ಟಿಪ್ಲೈ ಮಾಡಿದೀವಿ. 7 ಇಂಟು 2 ಮಾಡಿದ್ರೆ ನಮ್ಗೆ ಇಲ್ಲಿ 14 ಬರುತ್ತೆ. ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನೋಡಿ, ಅದಾದ್ಮೇಲೆ ನಾವಿಲ್ಲಿ ಕೆಳಗಡೆ ನಾವ್ ಏನ್ ಮಾಡ್ಬೇಕು, ಸ್ಕ್ರಾಚ್ ಮಾಡ್ಕೋಬೇಕು. ಎರಡನ್ನು ಸ್ಕ್ರಾಚ್ ಮಾಡಿ ಒಂದೇ ಟೇಬಲ್ ಅಲ್ಲಿ ಏನ್ ಹೋಗ್ಬೇಕು, ಎರಡು ವ್ಯಾಲ್ಯೂಸ್ ನಮ್ಗೆ ಇಲ್ಲಿ ಹೋಗ್ಬೇಕಾಗತ್ತೆ. 7 ಒನ್ಸ ನಮ್ಗೆ ಏನಾಗುತ್ತೆ, 7 ಹೋಗುತ್ತೆ. 7 ಒನ್ಸ 7, 7 ಟೂಸ ನಮ್ಗೆ ಇಲ್ಲಿ ಏನಾಯ್ತು, 14 ಆಯ್ತು ಅಲ್ವಾ. ಸೇಮ್ ಟೇಬಲ್ ಅಲ್ಲಿ ಎರಡನ್ನು ನಾವ್ ಏನ್ ಮಾಡ್ಬೇಕಾಗತ್ತೆ, ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. 7 ಒನ್ಸ 7, 7 ಟೂಸ 14. ಅರ್ಥ ಆಗ್ತಿದೆ ಅನ್ಸುತ್ತೆ. ಫಸ್ಟ್ ನಾನು ಏನ್ ಮಾಡಿದೆ, 7ಗೂ ಮತ್ತೆ 14ಗೆ LCM ತಗೊಂಡೆ. LCM ತಗೊಂಡಿದ್ಮೇಲೆ ಈ 7 ಈ 2 ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ 14 ಬಂತು. ಡಿನಾಮಿನೇಟರ್ ಅಲ್ಲಿ ಇರುವಂತ 7 ಮತ್ತೆ 14 ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. 7 ಒಂದೇ ಟೇಬಲ್ ಅಲ್ಲಿ 7 ಒನ್ಸ 7 ಟೂಸ. ಇದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 2 ಇಂದ 4 ನ 2 4 ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 2 4 8 ಬರುತ್ತೆ. ಇಲ್ಲಿ ಏನಿದೆ, ಸೈನು ಮೈನಸ್ ಇದೆ. ಸೊ ನಾನು ಇಲ್ಲಿ ಏನ್ ಹಾಕೊಳ್ತೀನಿ, ನಾನಿಲ್ಲಿ ಮೈನಸ್ ಸೈನ್ ಹಾಕೊಳ್ತಾ ಇದ್ದೀನಿ. ಈಗ 1 ಇಂಟು 7 ಮಾಡಿದ್ರೆ 1 7 ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 7 ಬರುತ್ತೆ. ನಮ್ಗೆ 1 7 ವಿಲ್ ಬಿ ಗೆಟಿಂಗ್ 7. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲೀನ್ ಆಗಿ ಅರ್ಥ ಮಾಡಿ. ಇಷ್ಟು ಬರಕ್ಕೆ ನಾವು 3 ಸ್ಟೆಪ್ಸ್ ನಾನು ಇಲ್ಲಿ ಫಾಲೋ ಮಾಡಿದೀನಿ. ಸ್ಟೆಪ್ ನಂಬರ್ 1 ಏನು, 7ಗೂ 14ಗೆ ನಾನು ಇಲ್ಲಿ LCM ತಗೊಂಡಿದ್ದೀನಿ. ಸ್ಟೆಪ್ ನಂಬರ್ 2 ಏನು, ಒಂದೇ ಟೇಬಲ್ ಅಲ್ಲಿ ಡಿನಾಮಿನೇಟರ್ ನಾನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ. 7 ಒನ್ಸ 7 ಟೂಸ. ಸ್ಟೆಪ್ ನಂಬರ್ 3 ನಲ್ಲಿ ಏನ್ ಮಾಡಿದೀನಿ, ಕ್ರಾಸ್ ಮಲ್ಟಿಪ್ಲೈ. 2 ಇಂದ 4 ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. 1 ಇಂದ 7 ನ ಮಲ್ಟಿಪ್ಲೈ ಮಾಡಿದ್ರೆ 7 ಬರುತ್ತೆ. ಈಗ 8 ಮೈನಸ್ 7 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು, 1 ಬಂತು. 8 ಮೈನಸ್ 7 ಮಾಡಿದ್ರೆ ನಮ್ಗೆ ಇಲ್ಲಿ 1 ಬಂತು. ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 14 ಇದೆ ಅಲ್ವಾ, ಆ 14 ನಾವ್ ಏನ್ ಮಾಡ್ಬೇಕು, ಆ 14 ನಾವು ಹಾಗೆ ಹಾಕೋಬೇಕು. ಈ ರೀತಿ ಸೇಮ್ ಸ್ಟೆಪ್ಸ್ ನ ಫಾಲೋ ಅಪ್ ಮಾಡಿ ನಾವ್ ಏನ್ ಮಾಡ್ಬೇಕು, ಸುನೀಲ್ಗೂ ಸಹ ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಸುನೀಲ್ ಶೇರ್ ನಮ್ಗೆ ಏನ್ ಬೇಕು, ಓಲ್ಡ್ ಶೇರ್ ಬೇಕು ಫಾರ್ಮುಲಾ ಪ್ರಕಾರ. ಓಲ್ಡ್ ಶೇರ್ ಎಷ್ಟಿದೆ ಸುನೀಲ್ದು, 3 ಇದೆ ಅಲ್ವಾ. ನಾನು ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, 3 ನ ಹಾಕೊಳ್ತಾ ಇದ್ದೀನಿ. ಹೋಲ್ ಶೇರ್ ಆಫ್ ಸುನೀಲ್ ಬಂದು ನಮ್ಗೆ ಇಲ್ಲಿ 3 ಬಂತು. 4 ಮತ್ತೆ 3 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ, 7 ಬರುತ್ತೆ. 7 ನ ಹಾಕೊಳ್ಳೋಣ. ಸೊ 3/7 ಬಂದು ಓಲ್ಡ್ ಶೇರ್ ಆಯ್ತು. ಇಲ್ಲಿ ಮೈನಸ್ ಏನಿದೆ, ಆಮೇಲೆ ಏನ್ ತಗೋಬೇಕು, ಫಾರ್ಮುಲಾ ಮೈನಸ್ ಇದೆ, ಇಲ್ಲೂ ಮೈನಸ್ ಹಾಕೊಂಡಿದೀನಿ. ನ್ಯೂ ಶೇರ್ ಏನಿದೆ ಸುನೀಲ್ದು 4 ಇದೆ ಅಲ್ವಾ, ಸೊ 4 ಹಾಕೋಬೇಕು ನಾವಿಲ್ಲಿ. 4 ಡಿವೈಡೆಡ್ ಬೈ ಇಷ್ಟು ಆಡ್ ಮಾಡಿದ್ರೆ 7 ಪ್ಲಸ್ 4 11, 11 ಪ್ಲಸ್ 3 ಬಂದು ನಮ್ಗೆ ಇಲ್ಲಿ 14 ಆಯ್ತು. 14 ನ ಹಾಕೊಳ್ಳಿ. 14 ಹಾಕೊಂಡ್ಮೇಲೆ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ನಲ್ಲಿ 2 ಡಿಜಿಟ್ಸ್ ಬಂದ್ರೆ ನಾವು LCM ತಗೋಬೇಕು. 2 ಡಿಜಿಟ್ ಇಲ್ಲ, ಒಂದೊಂದೇ ಬಂದಾಗ ಜಸ್ಟ್ ಮಲ್ಟಿಪ್ಲೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ 7 ಇಂಟು 4 ಅಂತ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ 7 4 ಅಂತ ಹೇಳಿ ತಗೋಬೇಕು. ಓಕೆನಾ. ಇಲ್ಲಿ ಡಬಲ್ ಡಿಜಿಟ್ ಇರೋದ್ರಿಂದ ನಾವ್ ಏನ್ ಮಾಡ್ಬೇಕು, LCM ತಗೋಬೇಕಾಗತ್ತೆ. 7ಗೂ 4ಗೆ ಆಲ್ರೆಡಿ ನಾನು LCM ತಗೊಂಡಿದ್ದೀನಿ, ತಿರ್ಗಾ ತಗೊಳ್ಳೋದಿಲ್ಲ. 7ಗೂ 4ಗೆ LCM ತಗೊಂಡಿದ್ದಕ್ಕೆ ನಮ್ಗೆ ಇಲ್ಲಿ ಏನ್ ಬಂತು, 14 ಬಂತಲ್ವಾ. ಸೇಮ್ 14 ನಾನು ಏನ್ ಮಾಡ್ಬೇಕು, ಇಲ್ಲಿ ತಗೋಬೇಕಾಗತ್ತೆ. 14 ತಗೊಂಡಿದ್ದಾಯ್ತು. ಇವಾಗ ಏನ್ ಮಾಡ್ಬೇಕು, ನಾನು ಹೇಳ್ಕೊಟ್ಟಂಗೆ ನಿಮ್ಗೆ ಡಿನಾಮಿನೇಟರ್ಸ್ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಡಿನಾಮಿನೇಟರ್ಸ್ ನಾವಿಲ್ಲಿ ಕ್ಯಾನ್ಸಲ್ ಮಾಡೋಣ. ಕ್ಯಾನ್ಸಲ್ ಮಾಡಿದ್ಮೇಲೆ ನಮ್ಗೆ ಏನ್ ಬರುತ್ತೆ ಆನ್ಸರ್, ಇಲ್ಲಿ 7 ಒನ್ಸ 7, 7 ಟೂಸ 14, 7 ಟೂಸ 14. ನಾವೀಗ ಕ್ಯಾನ್ಸಲ್ ಮಾಡೋದಕ್ಕೆ ಸಿಂಪ್ಲಿಫೈಸ್ ನಲ್ಲಿ ನಮ್ಗೆ ಈ ವ್ಯಾಲ್ಯೂ ಬಂತು ಅಲ್ವಾ. ಈಗ ಇಲ್ಲೂ ಸಹ ನಾವ್ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 2 3 ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 2 3 6. ಈ ಫಾರ್ಮುಲಾ ನಲ್ಲಿ ಏನಿದೆ, ಮೈನಸ್ ಏನಿದೆ, ಮೈನಸ್ ಹಾಕೊಳ್ಳೋಣ. 1 4 4 ತಗೊಳ್ತೀವಿ. ಅದಾದ್ಮೇಲೆ 6 ಅಲ್ಲಿ 4 ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ನಮ್ಗೆ 6 ಅಲ್ಲಿ 4 ನ ಮೈನಸ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಆಫ್ 2 ಬರುತ್ತೆ. 2 ಬಂತಲ್ವಾ. ಸೊ ಡಿನಾಮಿನೇಟರ್ ನಲ್ಲಿ 14 ನಾವ್ ಏನ್ ಮಾಡ್ಬೇಕು, ಆಸ್ ಇಟ್ ಈಸ್ ನಾವು 14 ನ ಹಾಗೆ ಇಲ್ಲಿ ತಗೋಬೇಕಾಗತ್ತೆ. ಅದಾದ್ಮೇಲೆ ನೋಡಿ, ಈಗ ನಾವೀಗ ಫೈಂಡ್ ಔಟ್ ಮಾಡಿದೀವಿ ನಾವು. ಸ್ಯಾಕ್ರಿಫೈಸ್ ರೇಷಿಯೋ 1/14 ಬಂತು, 2/14 ಬಂತು. ಅದೇ ವ್ಯಾಲ್ಯೂಸ್ ನ ನಾವಿಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ತಗೊಳ್ಬೇಕಾಗತ್ತೆ. 1/14 ಬಂತು. ಯಾರ್ದು, ಸುನಿಲ್ದು. ಈಗ ಅನಿಲ್ದು 1/4, ಅನಿಲ್ ಶೇರ್ ಬಂದು 1/14 ಬಂತು. ಸುನಿಲ್ ಬಂದು 2/4 ಬಂತು. ಸುನಿಲ್ ತಗೊಳ್ಳೋಣ. ಸುನಿಲ್ ಬಂದು 2
14. ಅಲ್ಲಿ ನಮ್ಗೆ ಏನ್ ಆನ್ಸರ್ ಬಂತು ಸೇಮ್ ಆನ್ಸರ್ ನಾವ್ ಇಲ್ಲಿ ತಗೊಂಡಿದೀವಿ. ಇವಾಗ ನೋಡಿ ಡಿನಾಮಿನೇಟರ್ ಏನಾಗಿದೆ ಸೇಮ್ ಆಗಿದೆ. ಡಿನಾಮಿನೇಟರ್ ಸೇಮ್ ಬಂದ ತಕ್ಷಣ ನ್ಯೂಮರೇಟರ್ ನಮ್ಗೆ ಏನಾಗಿರುತ್ತೆ, ನಮ್ಗೆ ಇಲ್ಲಿ ರೇಷಿಯೋ ಆಗಿರುತ್ತೆ. ಸೊ ದ ಆನ್ಸರ್ ಇಸ್ 1:2 ವಿಲ್ ಬಿ ದ ವ್ಯಾಲ್ಯೂ ಆಫ್ ಯುವರ್ ಸ್ಯಾಕ್ರಿಫೈಸ್ ರೇಷಿಯೋ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ನಿಮ್ಗೆ. ಸ್ಯಾಕ್ರಿಫೈಸ್ ರೇಷಿಯೋ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಸರೆಂಡರ್ ಅನ್ನೋ ವರ್ಡ್ ಇಲ್ಲ, ನಮ್ಗೆ ರಿಮೈನಿಂಗ್ ಅನ್ನೋ ವರ್ಡ್ ಇಲ್ಲ. ಜಸ್ಟ್ ಒಂದೇ ಫಾರ್ಮುಲಾನ ಹಾಕೊಂಡ್ಬಿಟ್ಟು ನಾವ್ ಏನ್ ಮಾಡ್ಬೇಕು, ಈ ರೀತಿ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ವೆಶನ್ ನಂಬರ್ 1 ನೀಟಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಇದು ರಿಲೇಟೆಡ್ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಬೋದು. ಈಗ ಸೆಕೆಂಡ್ ಕೇಸ್ ಹೋಗೋಣ ಬನ್ನಿ. ಸೆಕೆಂಡ್ ಕೇಸ್ ನೋಡಿ. ಸೆಕೆಂಡ್ ಕೇಸ್ ಓಕೆ. ಕ್ವೆಶನ್ ನೋಡಿ, ಇಲ್ಲಿ ನಮ್ಗೆ 2 ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್ ಇದ್ದಾರೆ, ಅಮೀರ್ ಅಂಡ್ ಸಲ್ಮಾನ್. ಅವ್ರ ಏನ್ ಪಾರ್ಟ್ನರ್ಸ್ ಆಗಿದ್ದಾರೆ, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 3:2. ಓಲ್ಡ್ ರೇಷಿಯೋ ಏನಾಯ್ತು, 3:2 ಬಂದು ನಮ್ ಓಲ್ಡ್ ರೇಷಿಯೋ ಆಯ್ತು. ದೇ ಅಡ್ಮಿಟ್ ಅಕ್ಬರ್ ಇಂಟು ಪಾರ್ಟ್ನರ್ಶಿಪ್. ಅಕ್ಬರ್ ಇಸ್ ಎ ನ್ಯೂ ಪಾರ್ಟ್ನರ್. ಓಕೆ. ಅಮೀರ್ ಅಗ್ರೀಸ್ ಟು ಸರೆಂಡರ್. ನಾನು ಕೊಟ್ಟಿದ್ದೆ ನಿಮ್ಗೆ ಇಂಟು ಸರೆಂಡರ್ ಅನ್ನೋ ವರ್ಡ್ ಇದ್ದಾಗ 2 ಫಾರ್ಮುಲಾಸ್ ಈಗ ಗೊತ್ತಾಗ್ತಾ ಇದೆ ನಿಮ್ಗೆ. ಸರೆಂಡರ್ ಅನ್ನೋ ವರ್ಡ್ ಇದೆ ನೋಡಿ ಕ್ವೆಶನ್ ಅಲ್ಲಿ. ನಾನು ಇಲ್ಲಿ ನೋಡಿ ಇಲ್ಲಿ ಹಾಕಿದೀನಿ ನಿಮ್ಗೆ. ಕೇಸ್ ನಲ್ಲಿ ಸರೆಂಡರ್ ಅನ್ನೋ ವರ್ಡ್ ಇದ್ರೆ ನಾವ್ ಏನ್ ಮಾಡ್ಬೇಕು, 2 ಫಾರ್ಮುಲಾನ ನಾವ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಅಮೀರ್ ಅಗ್ರೀಸ್ ಟು ಸರೆಂಡರ್. ಅಮೀರ್ ಬಂದು ನೋಡಿ ಓಲ್ಡ್ ಪಾರ್ಟ್ನರ್, ಫಸ್ಟ್ ಪಾರ್ಟ್ನರ್. ಓಕೆ. ಅಮೀರ್ ಸರೆಂಡರ್ ಎಷ್ಟು ಮಾಡ್ತಾ ಇದಾರೆ, 1/2 ಅಷ್ಟು ಶೇರ್ ನ ಸರೆಂಡರ್ ಮಾಡ್ತಿದ್ದಾರೆ. ಸಲ್ಮಾನ್ ಸರೆಂಡರ್ಸ್ 1/4 ಆಫ್ ಈ ಶೇರ್ ಅಂತ ಹೇಳ್ತಿದ್ದಾರೆ ಇನ್ ಫೇವರ್ ಆಫ್ ಅಕ್ಬರ್. ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ. ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸರೆಂಡರ್ ಅನ್ನೋ ವರ್ಡ್ ಇತ್ತು ಅಂದ್ರೆ ಫಸ್ಟ್ ಫಾರ್ಮುಲಾನಲ್ಲಿ ನಾವು ನ್ಯೂ ಶೇರ್ ನ ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು. ಫಸ್ಟ್ ಓಲ್ಡ್ ರೇಷಿಯೋ ಬಂದು 3:2 ಇದೆ. ಸರೆಂಡರ್ ಪೋರ್ಷನ್ ಬಂದು ನೋಡಿ ಸ್ಯಾಕ್ರಿಫೈಸ್ ಪೋರ್ಷನ್ ಅಂತ ಫಾರ್ಮುಲಾ ಬರ್ಕೋಬೇಕು. ಸ್ಯಾಕ್ರಿಫೈಸ್ ಪೋರ್ಷನ್ ಬಂದು 1/2 ಬಂದು ಅಮೀರು, 1/4 ಬಂದು ಸಲ್ಮಾನ್ ಇದೆ. ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ರೇಷಿಯೋನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಕ್ ಮುಂಚೆ ನಾವ್ ಏನ್ ಮಾಡ್ಬೇಕು, ಫಸ್ಟ್ ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕು. ವೆನ್ ವರ್ಡ್ ಸರೆಂಡರ್. ಓಕೆ. ಈಗ ಫಾರ್ಮುಲಾ ಪ್ರಕಾರ ಏನ್ ಮಾಡ್ಬೇಕು, ಓಲ್ಡ್ ರೇಷಿಯೋ ಬೇಕು. ಓಲ್ಡ್ ರೇಷಿಯೋ ಎಷ್ಟಿದೆ, 3:2 ಇದೆ. ಸೊ 3 ಬಂದು ಅಮೀರ್, 2 ಬಂದು ಸಲ್ಮಾನ್ ಆಗಿರುತ್ತೆ. ಈಗ ನಾನು ಅಮೀರ್ ಮಾಡ್ತಾ ಇದ್ದೀನಿ ಅಲ್ವಾ, ಹಾಗಾಗಿ ಅಮೀರ್ನ ಇಲ್ಲಿ ನಾವ್ ಏನ್ ಮಾಡೋಣ, ತಗೊಳ್ಳೋಣ. ಈಗ ನಾವೀಗ ಅಮೀರ್ನ ಇಲ್ಲಿ ತಗೊಳ್ಳೋಣ. ಹೋಲ್ ಶೇರ್ ಬಂದು 3 ಇದೆ. 3 ಡಿನಾಮಿನೇಟರ್ ಏನ್ ಬರುತ್ತೆ, 3 + 2 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 5 ಬರುತ್ತೆ. ಸೊ ಓಲ್ಡ್ ರೇಷಿಯೋ ಹಾಕೊಂಡು ಯಾರ್ದು, ಅಮೀರ್ದು. ಶೇರ್ ಪೋರ್ಷನ್ ಎಷ್ಟಿದೆ ನಿಮ್ಗೆ, ಇದು 1/2 ಬಂದು ಅಮೀರು, 1/4 ಬಂದು ನಿಮ್ಗೆ ಸಲ್ಮಾನ್. 1/2 ತಗೊಳ್ಳೋಣ. 1/2. ಯಾವಾಗ ನಿಮ್ಗೆ ಮಲ್ಟಿಪ್ಲೈ ಮಾಡ್ಬೇಕು, ಈ ತರ ಮಲ್ಟಿಪ್ಲಿಕೇಶನ್ ಬರುತ್ತೆ, ನೋ LCM, ಕ್ರಾಸ್ ಮಲ್ಟಿಪ್ಲೈ ಏನು ಮಾಡಬಾರ್ದು. ಜಸ್ಟ್ ಮಲ್ಟಿಪ್ಲೈ ಮಾಡಿ ತಗೋಬೇಕು. 3 1 ನಿಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 3 ಬರುತ್ತೆ. ಜಸ್ಟ್ ಮಲ್ಟಿಪ್ಲೈ ಅಷ್ಟೇನೆ ನಿಮ್ಗೆ. 5 × 2 ಮಾಡಿ, 5 2 ಎಷ್ಟು ಬರುತ್ತೆ ನಿಮ್ಗೆ, 5 2 10. ಇಷ್ಟೇ. ಮಲ್ಟಿಪ್ಲೈ ಅನ್ನೋದು ಇದ್ದಾಗ ನೀವ್ ಏನ್ ಮಾಡ್ಬೇಕು, ಜಸ್ಟ್ ಮಲ್ಟಿಪ್ಲೈ ಮಾಡಿ ತಗೋಬೇಕು. ನೋ LCM, ನೋ ಕ್ರಾಸ್ ಕ್ಯಾಲ್ಕುಲೇಷನ್ ಏನು ಮಾಡಂಗಿರಲ್ಲ. ಸೊ ಈಗ ಅಮೀರ್ದು ನಮ್ಗೆ ನ್ಯೂ ಶೇರ್ ಬಂದು 3/10 ಅನ್ನೋದು ಗೊತ್ತಾಯ್ತು. ಈಗ ಸಲ್ಮಾನ್ ಮಾಡೋಣ. ಸಲ್ಮಾನ್ದು ಓಲ್ಡ್ ರೇಷಿಯೋ ಏನಿದೆ, 2/5 ಇದೆ. ಇಲ್ಲಿ ನಾವು 2 ತಗೊಳ್ಳೋಣ. 2 ಡಿವೈಡೆಡ್ ಬೈ 3 + 2 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 5 ಬರುತ್ತೆ. 5 ತಗೊಳ್ಳೋಣ. ಅದಾದ್ಮೇಲೆ ಶೇರ್ ಪೋರ್ಷನ್ ಎಷ್ಟಿದೆ ನಮ್ಗೆ, 1/4 ಇದೆ ಅಲ್ವಾ, 1/4 ತಗೊಳ್ಳೋಣ. ಸೊ 1 ಡಿವೈಡೆಡ್ ಬೈ 4. ನೆಕ್ಸ್ಟ್ ಏನ್ ಮಾಡ್ಬೇಕು, ಜಸ್ಟ್ ಮಲ್ಟಿಪ್ಲೈ. 2 1s 2, 2 1s 2, 5 4s ಎಷ್ಟು ಬರುತ್ತೆ, 20 ಬರುತ್ತೆ. 5 4s 20. ಈಗ ನೋಡಿ, ಇನ್ ಕೇಸ್ ಈಗ 3 10 ಒಂದೇ ಟೇಬಲ್ ಅಲ್ಲಿ ನಾವು ಕ್ಯಾನ್ಸಲ್ ಮಾಡಕ್ ಆಗತ್ತಾ, ಆಗಲ್ಲ. ಪಾಯಿಂಟ್ ಬಂದ್ಬಿಡತ್ತೆ. ಆಗಿದ್ದಾಗ ನಾವು ಕ್ಯಾನ್ಸಲ್ ಮಾಡಬಾರ್ದು.
ಅದೇ ತರ 2 ಮತ್ತೆ 20 ಕ್ಯಾನ್ಸಲ್ ಮಾಡ್ಬೋದಾ? ಖಂಡಿತವಾಗ್ಲೂ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಯಾಕೆ ಅಂದ್ರೆ ಟೂ ಟೂ ಒನ್ಸ್ ಸಾರಿ 2 1s 2 2 10s 20 ಆಗಿ ನಿಮ್ಗೆ ಅಲ್ಲಿ ಬರುತ್ತೆ ನಿಮ್ಗೆ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಸೊ 2 1s 2 ಬರುತ್ತೆ, ಇಲ್ಲಿ ನಮ್ಗೆ ಎಷ್ಟು ಬರುತ್ತೆ, 10 ಬರುತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ಸ್ಯಾಕ್ರಿಫೈಸ್ ರೇಷಿಯೋ ಬಂದು ನಮ್ಗೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10 ಬಂತು ಸ್ಯಾಕ್ರಿಫೈಸ್ ರೇಷಿಯೋ ನಿಮ್ಗೆ. ನೋಡ್ಕೋಬೇಕು, ಒಂದೇ ಟೇಬಲ್ ಅಲ್ಲಿ ಕ್ಯಾನ್ಸಲ್ ಆಗಂಗಿದ್ರೆ ಕ್ಯಾನ್ಸಲ್ ಮಾಡ್ತೀವಿ, ಕ್ಯಾನ್ಸಲ್ ಆಗ್ತಿಲ್ಲ ಅಂತಂದ್ರೆ ಕ್ಯಾನ್ಸಲ್ ಮಾಡಬಾರ್ದು. ನೋಡಿ ಕ್ಯಾನ್ಸಲ್ ಆಗಲ್ಲ, ಹಾಗೆ ಎಂಟ್ರಿ ತಗೊಂಡಿದೀವಿ. ಇದು 2 1s 2 10s ಕ್ಯಾನ್ಸಲ್ ಆಗತ್ತೆ. ಸೊ ಸಲ್ಮಾನ್ ಶೇರ್ ಏನಾಯ್ತು ನಿಮ್ಗೆ 1/10 ಬಂತು. ಈಗ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಮಾಡಕ್ ನಮ್ಗೆ ಏನ್ ಬೇಕು, ಓಲ್ಡ್ ಶೇರ್ ಬೇಕು. ಅಮೀರ್ದು ಓಲ್ಡ್ ಶೇರ್ ಎಷ್ಟಿದೆ, 3:2 ಇದೆ. ಸೊ ಅದಕ್ಕೆ ನಾವು ಅಮೀರ್ದು 3/5 ನಾವಿಲ್ಲಿ ತಗೋಬೇಕು. 3 ಡಿವೈಡೆಡ್ ಬೈ 5 ಫಾರ್ಮುಲಾ ಪ್ರಕಾರ. ಅದಾದ್ಮೇಲೆ ನಮ್ಗೆ ನ್ಯೂ ಶೇರ್ ಬೇಕಲ್ವಾ, ನ್ಯೂ ಶೇರ್ ನಾವ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ನೋಡಿ ನ್ಯೂ ಶೇರ್ ನಾವ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು. ಸೊ ಇಲ್ಲಿ ನಮ್ಗೆ 3 ಬರುತ್ತೆ. ಸೊ ಡಿನಾಮಿನೇಟರ್ ನಲ್ಲಿ ನಾವೇನ್ ತಗೋಬೇಕು, 10 ತಗೋಬೇಕು. ನೋಡಿ ನ್ಯೂ ಶೇರ್ ನ ಇಲ್ಲಿ 3/10 ಇದೆ. ಸೊ 5 ಮತ್ತೆ 10 ಬಂತಲ್ವಾ, ನಾನು ಹೇಳಿದೆ 2 ಡಿಜಿಟ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕು, LCM ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ 5 10 ಗೆ ನಾನು ಇಲ್ಲಿ LCM ತಗೊಂಡಿದ್ದೀನಿ. 5 1s 5 5 2s 10. ತಿರ್ಗಾ 1 ವ್ಯಾಲ್ಯೂ ಹಾಗೆ ತಗೋತೀವಿ, 2 1s 2 ಇದೆರಡು ಮಲ್ಟಿಪ್ಲೈ ಮಾಡಿ 5 ಇಂಟು 2 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ, 5 2s ನಮ್ಗೆ ಇಲ್ಲಿ 10 ಬರುತ್ತೆ. ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ತಿರ್ಗಾ ನಾವ್ ಏನ್ ಮಾಡ್ಬೇಕು, ಡಿನಾಮಿನೇಟರ್ಸ್ ನ ನಾವಿಲ್ಲಿ ಕ್ಯಾನ್ಸಲ್ ಮಾಡಕ್ ಆದ್ರೆ ಮಾತ್ರ ಮಾಡ್ಬೇಕು. ಒಂದೇ ಟೇಬಲ್ ಅಲ್ಲಿ ಹೋಗೋದ್ರಿಂದ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ ಅಂದ್ರೆ ನೀವು ಕ್ಯಾನ್ಸಲ್ ಮಾಡಬಾರ್ದು. ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತೆ ಅದರಿಂದಾನೇ ನಾವ್ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಈಗ 5 ಏನಾಗುತ್ತೆ, 5 1s 5 ನಲ್ಲಿ ಹೋಗುತ್ತೆ, 5 2s 10 ಅಲ್ಲಿ ಹೋಗುತ್ತೆ. ನಾನೀಗ ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 2 ಇಂಟು 3 2 3s ನಮ್ಗೆ ಇಲ್ಲಿ 6 ಬರುತ್ತೆ. 2 3s 6. ಫಾರ್ಮುಲಾನಲ್ಲಿ ಮೈನಸ್ ಇದೆ, ಮೈನಸ್ ಹಾಕೊಳ್ತಾ ಇದ್ದೀನಿ. 1 3s ನಮ್ಗೆ ಇಲ್ಲಿ 3 ಬರುತ್ತೆ. ಈ ರೀತಿ ಸಿಂಪ್ಲಿಫೈ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ 6 ಅಲ್ಲಿ 3 ಹೋಯ್ತು ಅಂತಂದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ ಆನ್ಸರ್ ಬಂದು ನಮ್ಗೆ ಇಲ್ಲಿ 3 ಬರುತ್ತೆ. 6 ಅಲ್ಲಿ 3 ಹೋಯ್ತು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 3 ಬರುತ್ತೆ. ಸಿಕ್ಸ್ ಅಲ್ಲಿ 3 ಮೈನಸ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ 3 ಬರುತ್ತೆ ಆನ್ಸರ್. 3 ಡಿವೈಡೆಡ್ ಬೈ 10. 3 ಡಿವೈಡೆಡ್ ಬೈ 10. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಅದಾಗಿದ್ಮೇಲೆ ಅಮೀರ್ದ್ ಆಯ್ತು, ಇವಾಗ ಸಲ್ಮಾನ್ ನೋಡೋಣ. ಸಲ್ಮಾನ್ ಓಲ್ಡ್ ರೇಷಿಯೋ ಎಷ್ಟಿದೆ, 2/5 ಇದೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು, 2 ತಗೊಳ್ಳೋಣ. 2 ಡಿವೈಡೆಡ್ ಬೈ ಡಿನಾಮಿನೇಟರ್ ನಲ್ಲಿ ವಿ ನೀಡ್ ಟು ಟೇಕ್ 5. 3 ಪ್ಲಸ್ 2 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 5 ಬರುತ್ತೆ. ಸೊ ನ್ಯೂ ಶೇರ್ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ 1/10 ಇದೆ. ಸೊ ಇಲ್ಲಿ ನಾವು 1 ತಗೊಳ್ಬೇಕು. 1 ಡಿವೈಡೆಡ್ ಬೈ 10 ಇದೆ ಅಲ್ವಾ, 10 ತಗೊಳ್ಳಿ. ಅದಾದ್ಮೇಲೆ ನೋಡಿ ಡಿನಾಮಿನೇಟರ್ ನಲ್ಲಿ 2 ವ್ಯಾಲ್ಯೂಸ್ ಇದೆ ಅಲ್ವಾ, 2 ನಂಬರ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕು, LCM ತಗೋಬೇಕು. ಇಲ್ಲಿ ವ್ಯಾಲ್ಯೂ 5 ಇದೆ, 10 ಇದೆ. 5 10 ಆಲ್ರೆಡಿ ನಾನು LCM ತಗೊಂಡಿದ್ದೀನಿ, ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ. ಮತ್ತೆ ನೀವು ಮಾಡೋ ನೆಸೆಸಿಟಿ ಇರಲ್ಲ. 5 1s 5 2s. ಸೊ 1 ಆಸ್ ಇಟ್ ಈಸ್ ತಗೋತೀವಿ, 2 1s 2 5 2s 10 ಬರುತ್ತಲ್ವಾ, ಆ 10 ನಾವ್ ಏನ್ ಮಾಡ್ಬೇಕು, ಇಲ್ಲಿ ತಗೋಬೇಕು. ತಗೊಂಡ್ಮೇಲೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ನಿಮ್ಗೆ ಓಡ್ತಾ ಇರತ್ತೆ ತಲೆ. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಡಿನಾಮಿನೇಟರ್ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬೇಕು. ಯಾಕಂದ್ರೆ ಒಂದೇ ಟೇಬಲ್ ಅಲ್ಲಿ ಹೋಗುತ್ತೆ ನಮ್ಗೆ. ಒಂದೇ ಟೇಬಲ್ ಹೋದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ಬೇಕು, ಇಲ್ಲ ಅಂದ್ರೆ ನಾವ್ ಇದನ್ನ ಕ್ಯಾನ್ಸಲ್ ಮಾಡೋದಿಕ್ ಬರಲ್ಲ. 5 1s 5 5 2s 10. ಈಗ ನಾವ್ ಎಕ್ಸ್ಟೆಂಡ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲೈ. 2 ಇಂಟು 2 2 2s ಮಾಡಿದ್ರೆ ನಮ್ಗೆ ಇಲ್ಲಿ 4 ಬರುತ್ತೆ, ಮೈನಸ್ 1 1s 1 ಬರುತ್ತೆ. ಸೊ ನಾವೀಗ 4 ಅಲ್ಲಿ 1 ಮೈನಸ್ ಮಾಡಿದ್ರೆ ಇಯರ್ ವಿಲ್ ಬಿ ಗೆಟಿಂಗ್ 3. ಸೊ ಡಿನಾಮಿನೇಟರ್ ನಲ್ಲಿ ನಾವ್ ಏನ್ ತಗೋಬೇಕು, ಡಿನಾಮಿನೇಟರ್ 10 ಆಸ್ ಇಟ್ ಈಸ್ ಅದನ್ನ ನಾವು ಹಾಗೆ ಇಲ್ಲಿ ತಗೊಳ್ತೀವಿ. ಆಯ್ತಲ್ವಾ. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಏನಾಯ್ತು ನಮ್ಗೆ, ಅಮೀರ್ದು 3/10 ಬಂತು, ಸಲ್ಮಾನ್ದು 3/10 ಬಂತು. ಇಲ್ಲ ನೀವು ಹಾಕೋಬೇಕು, 3 ಡಿವೈಡೆಡ್ ಬೈ ಇದ್ಯಾರ್ದು, ಅಮೀರ್ದು
ಸಲ್ಮಾನ್ ಸಹ ನಮ್ಗೆ 3/10 ಬಂದಿದೆ ಅಲ್ವಾ, ಇಲ್ಲಿ ಹಾಕೊಳ್ತೀವಿ 3 divided by 10. 3 divided by 10. ನಮ್ಗೆ ಇಲ್ಲಿ ಡಿನಾಮಿನೇಟರ್ ಸೇಮ್ ಬಂತು, ಹಾಗಾಗಿ ಫೈನಲ್ ಫಾರ್ಮುಲಾ ಏನಾಗುತ್ತೆ ನಮ್ಗೆ ಇಲ್ಲಿ 3:3 ಆಗುತ್ತೆ. ಅಥವಾ ಆರ್ ಸಿಂಪ್ಲಿಫೈಸ್ ಆಗುತ್ತಲ್ವಾ, ಅದು 3 1 ಒಂದೇ ಟೇಬಲ್ ನಲ್ಲಿನೇ ಹೋಗ್ಬೇಕು ನಾವು ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೆ. 1:1 ಸಹ ನಿಮ್ಮ ಏನಾಗಿರುತ್ತೆ, ಇದು ಆನ್ಸರ್ ಆಗಿರುತ್ತೆ ನಿಮ್ಗೆ. ಸೊ ಇವಾಗ ಇದ್ರ ರಿಲೇಟೆಡ್ ಸರೆಂಡರ್ ಅನ್ನೋ ವರ್ಡ್ ಇದ್ದಾಗ ಪ್ರಾಬ್ಲಮ್ ಹೇಗ್ ಮಾಡ್ಬೇಕು ಅಂತ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ವಶನ್ ನಂಬರ್ 2. ಫಸ್ಟ್ ಕೇಸ್ ನಲ್ಲಿ ಸರೆಂಡರ್ ವರ್ಡ್ ಇರ್ಲಿಲ್ಲ, ರಿಮೈನಿಂಗ್ ವರ್ಡ್ ಇರ್ಲಿಲ್ಲ. ಕೇಸ್ ನಂಬರ್ 1 ನಲ್ಲಿ ಒಂದೇ ಫಾರ್ಮುಲಾನ ಹಾಕಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟೆ. ಕೇಸ್ ನಂಬರ್ 2 ನಲ್ಲಿ ಸರೆಂಡರ್ ಅನ್ನೋ ವರ್ಡ್ ಇದ್ದಾಗ 2 ಫಾರ್ಮುಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟೆ. ಈಗ ಲಾಸ್ಟ್ ರಿಮೈನಿಂಗ್ ಅನ್ನೋ ಶೇರ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬನ್ನಿ. ಕ್ವೆಶ್ಚನ್ ನಂಬರ್ 3 ನೋಡಿ, ಇಲ್ಲಿ ನಿಮ್ಗೆ ರಿಮೈನಿಂಗ್ ಅನ್ನೋ ವರ್ಡ್ ಇದ್ದಾಗ ರಿಮೈನಿಂಗ್ ಅನ್ನೋ ವರ್ಡ್ ಇದ್ದಾಗ ನಾವು 3 ಫಾರ್ಮುಲಾಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಕ್ವೆಶ್ಚನ್ ನೋಡೋಣ ಬನ್ನಿ. ಪೂಜಾರಿ ಅಂಡ್ ಪುರೋಹಿತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಯಾರು ಓಲ್ಡ್ ಪಾರ್ಟ್ನರ್ಸ್? ಪೂಜಾರಿ ಮತ್ತೆ ಪುರೋಹಿತ್ ಬಂದು ನಿಮ್ಗೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್. ಇವ್ ರೇಷಿಯೋ ಏನಾಗಿದೆ 2:1. ನಾನು ಇಲ್ಲಿ ಹಾಕಿದೀನಿ ಓಲ್ಡ್ ರೇಷಿಯೋ ಬಂದು 2:1 ಅಂತ ಹೇಳ್ಬಿಟ್ಟು. ದೇ ಅಡ್ಮಿಟ್ ಪಂಡಿತ್ ಇಂಟು ಪಾರ್ಟ್ನರ್ಶಿಪ್ ಅಂಡ್ ಗೇವ್ ಇಮ್ 1/6 ಶೇರ್. ನೀವು ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ 1/6 ಶೇರ್ ಅಂತ ಹೇಳಿ. ಪೂಜಾರಿ ಅಂಡ್ ಪುರೋಹಿತ್ ಅಗ್ರಿ ಟು ಶೇರ್. ನೋಡಿ, ರಿಮೈನಿಂಗ್ ಅನ್ನೋ ವರ್ಡ್ ಬಂತು. ರಿಮೈನಿಂಗ್ ಅನ್ನೋ ವರ್ಡ್ ಬಂದಾಗ ನಿಮ್ಗೆ ಗೊತ್ತಾಗ್ಬೇಕು 3 ಫಾರ್ಮುಲಾಸ್ ನ ನಾವಿಲ್ಲಿ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ರಿಮೈನಿಂಗ್ ಶೇರ್ ಇನ್ ದ ರೇಷಿಯೋ ಆಫ್ 3:2. ರಿಮೈನಿಂಗ್ ಶೇರ್ ಕೊಟ್ಟಿದ್ದಾರೆ 3:2 ಅಂತ ಹೇಳಿ. ಇದ್ರ ಮೇಲೆ ನಾವ್ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ಯಾವಾಗ ನಿಮ್ಗೆ ರಿಮೈನಿಂಗ್ ಶೇರ್ ಅಂತ ಇರುತ್ತೋ ಫಸ್ಟ್ ನಾವು ಬ್ಯಾಲೆನ್ಸಿಂಗ್ ಶೇರ್ ನ ನಾವ್ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಬ್ಯಾಲೆನ್ಸಿಂಗ್ ಶೇರ್ ನ ಹೆಂಗ್ ಫೈಂಡ್ ಔಟ್ ಮಾಡೋದು? ವಿ ನೀಡ್ ಟು ಅಸ್ಯೂಮ್ ದ ವ್ಯಾಲ್ಯೂ ಆಫ್ 1 ಶೇರ್ ಇಸ್ 1 ಅಂತ ಹೇಳಿ ನಾವಿಲ್ಲಿ ದ ವ್ಯಾಲ್ಯೂ ಆಫ್ ಶೇರ್ 1 ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ತೀವಿ. ವ್ಯಾಲ್ಯೂ ಆಫ್ ಶೇರ್ 1 ಅಂತ ಅಸ್ಯೂಮ್ ಮಾಡ್ಕೊಂಡು ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ಬಂದು 1/6 ಇದೆ ನೋಡಿ. ಅದೇ ಅಡ್ಮಿಟ್ ಪಂಡಿತ್ ಇಂಟು ಪಾರ್ಟ್ನರ್ಶಿಪ್ ಅಂಡ್ ಗೇವ್ ಇಮ್ 1/6 ಶೇರ್. ನ್ಯೂ ಪಾರ್ಟ್ನರ್ ಗೆ ನಾವು ಕೊಡ್ತಾರೆ ಶೇರ್ ಏನಾಗಿದೆ 1/6 ಆಗಿದೆ. ಆ 1/6 ನ ತಗೋಬೇಕು. 6 1s 6, ಇಲ್ಲಿ ಮೈನಸ್ ಇರೋದ್ರಿಂದ 6 1s 6 ಮಾಡ್ತೀವಿ. 6 ಬಂತಲ್ವಾ, 6 ಅಲ್ಲಿ 1 ಮೈನಸ್ ಮಾಡಿದ್ರೆ 5 ಬರುತ್ತೆ. 5/6 ವಿಲ್ ಬಿ ದ ಬ್ಯಾಲೆನ್ಸಿಂಗ್ ಶೇರ್. ಬ್ಯಾಲೆನ್ಸಿಂಗ್ ಶೇರ್ ಫೈಂಡ್ ಔಟ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ಬೇಕು, ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡ್ಬೇಕು. ನ್ಯೂ ಶೇರ್ ನ ಫೈಂಡ್ ಔಟ್ ಮಾಡಕ್ಕೆ ಬ್ಯಾಲೆನ್ಸ್ ಶೇರ್ ಆಲ್ರೆಡಿ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡಿದೀವಿ ಅದೇ ಇರುತ್ತೆ, ಮಲ್ಟಿಪ್ಲೈಡ್ ಬೈ ರಿಮೈನಿಂಗ್ ಶೇರ್. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ರಿಮೈನಿಂಗ್ ಶೇರ್ ಬಂದು 3:2 ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕ್ಯಾಲ್ಕುಲೇಟ್ ಮಾಡ ಬನ್ನಿ. ಬ್ಯಾಲೆನ್ಸಿಂಗ್ ಶೇರ್ ಅರ್ಥ ಆಗಿದೆ. ಕ್ವಶನ್ ಫಸ್ಟ್ ಫಾರ್ಮುಲಾ ನಾನು ಆಲ್ರೆಡಿ ಹಾಕಿದ್ದೆ. ನಾನು ಸೆಕೆಂಡ್ ಫಾರ್ಮುಲಾ ಇಂದ ಕ್ಯಾಲ್ಕುಲೇಟ್ ಮಾಡೋಣ. ಸೆಕೆಂಡ್ ಫಾರ್ಮುಲಾ ಬ್ಯಾಲೆನ್ಸ್ ಶೇರ್ ಎಷ್ಟಿದೆ 5/6 ಇದೆ ಅಲ್ವಾ, ಅದನ್ನ ತಗೊಳ್ಳೋಣ. ಸೊ 5 ಡಿವೈಡೆಡ್ ಬೈ ಕ್ವಶನ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ 6 ಅಂತ ಹೇಳ್ಬಿಟ್ಟು ನಾನು ಆ ವ್ಯಾಲ್ಯೂನೇ ತಗೊಳ್ತಾ ಇರೋದು. ಈ ಕ್ವಶನ್ ಬ್ಯಾಲೆನ್ಸಿಂಗ್ ಶೇರ್ ನ ಫೈಂಡ್ ಔಟ್ ಮಾಡಿದ್ಮೇಲೆ ಆ ವ್ಯಾಲ್ಯೂ ತಗೋಬೇಕು ಬ್ಯಾಲೆನ್ಸ್ ಶೇರ್ ನಲ್ಲಿ. ರಿಮೈನಿಂಗ್ ಶೇರ್ ಕೊಟ್ಟಿದ್ದಾರೆ 3:2 ಅಂತ. 3 + 2 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 5 ಬರುತ್ತೆ. ಸೊ ನಾವಿಲ್ಲಿ 3 ತಗೊಳ್ಳೋಣ. 3 ಡಿವೈಡೆಡ್ ಬೈ 5. 5 ಎಲ್ಲಿಂದ ಬಂತು? 3 ಮತ್ತೆ 2 ನ ಆಡ್ ಮಾಡೋದಕ್ಕೆ ನಮ್ಗೆ ಇಲ್ಲಿ 5 ಬಂತು. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದೀನಿ, ಯಾವಾಗ ನಮ್ಗೆ ಮಲ್ಟಿಪ್ಲಿಕೇಶನ್ ಇರುತ್ತೆ, ನೋ LCM ನೋ ಕ್ರಾಸ್ ಕ್ಯಾಲ್ಕುಲೇಷನ್ ಏನು ಬರಲ್ಲ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 3s ನಮ್ಗೆ ಇಲ್ಲಿ 15 ಬರುತ್ತೆ. 5 3s 15, 6 5s 30. 6 5s 30 ಬರುತ್ತೆ. ನೆಕ್ಸ್ಟ್ ಪುರೋಹಿತದು ಬ್ಯಾಲೆನ್ಸ್ ಶೇರ್ ಬಂದು ಇಬ್ಬರಿಗೂ ನಮ್ಗೆ ಕಾನ್ಸ್ಟೆಂಟ್ ಇರುತ್ತೆ, ಅದು ಚೇಂಜಸ್ ಆಗೋದಿಲ್ಲ. ನಮ್ಗೆ 5/6 ಇರುತ್ತೆ ಬ್ಯಾಲೆನ್ಸ್ ಶೇರ್. 5 ಡಿವೈಡೆಡ್ ಬೈ 6. ಸೊ ರಿಮೈನಿಂಗ್ ಶೇರ್ ಬಂದು 2/5 ಆಗುತ್ತೆ. ರಿಮೈನಿಂಗ್ ಶೇರ್ ಬಂದು 2/5. ರಿಮೈನಿಂಗ್ ಶೇರ್ ಬಂದು 2/5. ಇಲ್ಲೂ ಅಷ್ಟೇನೆ, ಏನ್ ಇದ್ ಮಾಡ್ಬಾರ್ದು, ಕ್ರಾಸ್ ಮಲ್ಟಿಪ್ಲೈ ಏನು ಬರಲ್ಲ, LCM ತಗೋಬಾರ್ದು. 5 2s ನಮ್ಗೆ ಇಲ್ಲಿ 5 2s 10, 6 5s 30. 6 5s 30 ಬರುತ್ತೆ. ನಾವೀಗ ನ್ಯೂ ಶೇರ್ ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಪೂಜಾರಿದ್ ಬಂದು 15/30 ಬಂದ್ರೆ ಪುರೋಹಿತದ್ ಬಂದು 10/30 ಬಂದಿದೆ. ಈಗ
ಥರ್ಡ್ ಫಾರ್ಮುಲಾ ನಾವೇನ್ ಮಾಡ್ಬೇಕು, ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಮಾಡಕ್ಕೆ ಓಲ್ಡ್ ಶೇರ್ ಬಂದು 2:1 ಇದೆ ಅಲ್ವಾ, ಇಲ್ಲಿ ನಾವೇನ್ ಮಾಡ್ಬೇಕು, 2 ತಗೊಳ್ಳೋಣ. 2 1 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 3 ಬರುತ್ತೆ. ಸೊ ಡಿವೈಡೆಡ್ ಬೈ 3 ಆಯ್ತಲ್ವಾ. ಮೈನಸ್ ಏನಿದೆ ಫಾರ್ಮುಲಾ ನಲ್ಲಿ ಮೈನಸ್ ಹಾಕೊಂಡಿದ್ದೀನಿ, ನ್ಯೂ ಶೇರ್ ಬಂದು ಕ್ಯಾಲ್ಕುಲೇಟ್ ಮಾಡಿದೀನಿ. 15 ಇಲ್ಲಿದೆ ನೋಡಿ ಪೂಜಾದಿದು. 15 ಡಿವೈಡೆಡ್ ಬೈ 30. ನನ್ಗೆ ಇಲ್ಲಿ ಜಾಗ ಸ್ಪೇಸ್ ಸಾಲಲ್ಲ ಈ ಕಂಟಿನ್ಯೂಷನ್ ಮಾಡಕ್ಕೆ ಅಂತ ಹೇಳಿ ನಾನು ಕೆಳಗಡೆ ಬಂದಿದ್ದೀನಿ. ಈ ತರ ಬೇಕಾದ್ರೆ ಡೌನ್ ವರ್ಡ್ಸ್ ಅಲ್ಲೂ ನೀವು ಮಾಡ್ಬೋದು, ಇಲ್ಲ ಇಲ್ಲೇ ಈಸ್ ಈಕ್ವಲ್ ಟು ಹಾಕೊಂಡು ಸಹ ನೀವು ಪ್ರಾಬ್ಲಮ್ ನ ಕಂಟಿನ್ಯೂ ಮಾಡ್ಬೋದು. ಈಗ 3 ಮತ್ತೆ 30 2 ಡಿಜಿಟ್ಸ್ ಬಂದಾಗ ನಾವ್ ಏನ್ ಮಾಡ್ಬೇಕು, LCM ತಗೋಬೇಕು. 3ಗೂ 10ಗೆ ನಾನು LCM ತಗೊಂಡಿದ್ದೀನಿ. 3/30, 3 1s 3, 3 10s 30. 10 ಆಸ್ ಇಟ್ ಈಸ್ ತಗೊಂಡಿದ್ದೀನಿ, 1 ಹಂಗೆ ಬರುತ್ತೆ, 10 1s 10. ಈ 3 ಮತ್ತೆ 10 ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ 30 ಬರುತ್ತೆ. 3 10s 30. ನಾನು ಹಾಗೆ ಹೇಳ್ದಂಗೆ ನಾವ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಡಿನಾಮಿನೇಟರ್ 3 ಇಂದ ಒಂದೇ ಟೇಬಲ್ ಅಲ್ಲಿ 2 ಹೋಗುತ್ತೆ ಅಲ್ವಾ, ಸೊ ಹಾಗಾಗಿ ನಾವ್ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗತ್ತೆ. ಕ್ಯಾನ್ಸಲ್ ಮಾಡಿದ್ಮೇಲೆ ಸೊ 3 1s 3 ಬರುತ್ತೆ, 3 10s 30 ಒಂದೇ ಟೇಬಲ್ ಅಲ್ಲಿ ಹೋಯ್ತಲ್ವಾ. ಈಗ ಕ್ರಾಸ್ ಮಲ್ಟಿಪ್ಲೈ 10 2s ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 10 2s 20 ಮೈನಸ್ 1 15s 15 ಬರುತ್ತೆ ನೋಡಿ ಇಲ್ಲಿ. 10 2s 20, 10 2s 20, 1 15s 15 ಬರುತ್ತೆ. 20 ನಲ್ಲಿ 15 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 5 ಬರುತ್ತೆ. ಡಿನಾಮಿನೇಟರ್ ಅಲ್ಲಿ 30 ಇದೆ ಅಲ್ವಾ, ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, 30 ನಾನು ಇಲ್ಲಿ ಆಸ್ ಇಟ್ ಈಸ್ ಹಾಗೆ ಹಾಕೋತಾ ಇದ್ದೀನಿ. ಸೊ ಪುರೋಹಿತ್ ಶೇರ್ ಏನಾಯ್ತು, ಪುರೋಹಿತ್ ಸ್ಯಾಕ್ರಿಫೈಸ್ ರೇಷಿಯೋ ಏನಾಯ್ತು 5/30 ಆಯ್ತು. ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ ಪುರೋಹಿತ್ಗೂ ಸಹ ಕ್ಯಾಲ್ಕುಲೇಟ್ ಮಾಡೋಣ. ಪುರೋಹಿತ್ ಶೇರ್ ನ ಫೈಂಡ್ ಔಟ್ ಮಾಡಕ್ಕೆ ಫಸ್ಟ್ ಏನ್ ಬೇಕು, ಹೋಲ್ ಶೇರ್ ಬೇಕು. ಹೋಲ್ ಶೇರ್ ಬಂದು 1/3 ಇದೆ. 1/2 ನ 3 ನ 2 + 1 ಆಡ್ ಮಾಡಿದ್ರೆ ನಮ್ಗೆ ಇಲ್ಲಿ 3 ಬರುತ್ತೆ. ಸೊ ಇಲ್ಲಿ ಮೈನಸ್ ಏನಿದೆ ಫಾರ್ಮುಲಾನಲ್ಲಿ ಮೈನಸ್ ಇದೆ. ನ್ಯೂ ಶೇರ್ ಎಷ್ಟಿದೆ 10/30 ಇದೆ. ನ್ಯೂ ಶೇರ್ ಬಂದು 10/30 ನೋಡಿ ಇಲ್ಲಿ. ಹೋಲ್ ಶೇರ್ ಬಂದು ಕ್ವೆಶ್ಚನ್ ಅಲ್ಲಿ ಏನಿತ್ತು ಅದನ್ನೇ ತಗೊಂಡಿದ್ದೀವಿ. ನ್ಯೂ ಶೇರ್ ಬಂದು ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ 10/30 ಅಂತ ಹೇಳಿ. ಇಲ್ಲೂ ಅಷ್ಟೇ 3ಗೂ ಮತ್ತೆ 10ಗೆ ಒಂದೇ ಟೇಬಲ್ ಅಲ್ಲಿ ನಾವು ಡಬಲ್ ಡಿಜಿಟ್ ಇರೋದ್ರಿಂದ LCM ತಗೋಬೇಕು. ಒಂದೇ ಟೇಬಲ್ ನಲ್ಲಿ ಮಾಡಿದ್ರೆ ನಮ್ಗೆ ಇಲ್ಲಿ ಆಲ್ರೆಡಿ ನಾನು ಹೇಳಿದೀನಿ 3 ಮತ್ತೆ 10 ನ ಆಡ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ 30 ಬರುತ್ತೆ. ಇಲ್ಲಿ ನ್ಯೂಮರೇಟರ್ ಮಾಡೋದ್ ಮುಂಚೆ ನಾವ್ ಏನ್ ಮಾಡ್ಬೇಕೀಗ, ಕ್ಯಾನ್ಸಲ್ ಮಾಡ್ಕೋಬೇಕು. ಒಂದೇ ಟೇಬಲ್ ಅಲ್ಲಿ ಹೋಗೋದ್ರಿಂದ ನಾವ್ ಏನ್ ಮಾಡ್ಬೇಕು, ಕ್ಯಾನ್ಸಲ್ ಮಾಡ್ಕೋಬೇಕು. 3 1s 3 10s 30, 3 10s 30. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ 10 1s ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ 10 ಬರುತ್ತೆ. 10 1s 10 ಮೈನಸ್ 10 1s 10 ಮೈನಸ್ ಇಲ್ಲಿ ನೋಡಿ ಇಲ್ಲಿ 3 ಇಂಟು 10 10 ಇಂಟು 1 ಮಾಡಿದ್ರೆ 10 ಬಂತು. 1 ಇಂಟು 10 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 10 ಬರುತ್ತೆ. ಈ 10 ಅಲ್ಲಿ 10 ನ ಮೈನಸ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಆನ್ಸರ್, ನಮ್ಗೆ ಇಲ್ಲಿ 0 ಬರುತ್ತೆ ಆನ್ಸರ್ ನಮ್ಗೆ ಇಲ್ಲಿ. ಸೊ ಡಿನಾಮಿನೇಟರ್ ನಾವು ಆಸ್ ಇಟ್ ಈಸ್ ನ ತಗೋಬೇಕು. ಸೊ ಅದೆಲ್ಲ ಏನ್ ಬಂತು 0:30 ಬಂತು. ಪೂಜಾರಿದು 5/30 ಬಂದ್ರೆ ಪುರೋಹಿತಿದು 0:30 ಬಂತು. ಇವಾಗ ಆ ವ್ಯಾಲ್ಯೂನ ನಾವಿಲ್ಲಿ ಹಾಕೊಳ್ಳೋಣ. ಸೊ ಪೂಜಾರಿದು 5 ಡಿವೈಡೆಡ್ ಬೈ 30. ಪುರೋಹಿತಿದು ಎಷ್ಟು ಬಂತು 0/30 ಬಂತು. 0ನ ಹಾಕೊಳ್ಳಿ. 0/30. ಸೊ ಡಿನಾಮಿನೇಟರ್ ಏನಾಯ್ತು ನಮ್ಗೆ ಸೇಮ್ ಬಂತು. 5 ನಲ್ಲಿ ವಿ ಗಾಟ್ ಇನ್ ರೇಷಿಯೋ ಆಫ್ 5:0 ವಿಲ್ ಬಿ ದ ವ್ಯಾಲ್ಯೂ ಆಫ್ ಯುವರ್ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಏನಾಯ್ತು ಕೇಸ್ ನಂಬರ್ 3 ನಲ್ಲಿ 5:0 ಬಂತು. ಸೊ ಈ ರೀತಿ ಈ ಒಂದೇ ವಿಡಿಯೋನಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಯುವರ್ ಸ್ಯಾಕ್ರಿಫೈಸ್ ರೇಷಿಯೋ ಮೀನಿಂಗ್ ಇರ್ಬೋದು, ಡಿಫ್ರೆಂಟ್ ಕೇಸಸ್ ಇರ್ಬೋದು, ಅದನ್ನ ಈಸಿಯಾಗಿ ಮಾಡೋದಕ್ಕೆ ನಾನು ನಿಮ್ಗೆ ಟ್ರಿಕ್ಸ್ ಹೇಳ್ಕೊಟ್ಟಿರ್ಬೋದು. 3 ಕೇಸಸ್ ನಲ್ಲೂ ಒಂದೊಂದು ಪ್ರಾಬ್ಲಮ್ ನೀಟಾಗಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ.
ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೇಳ್ಬೋದು. ನಾನು ವಿಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾರಂಗೆ ನನ್ನ ಜೊತೆಲೆ ನೀವು ಮಾಡ್ಕೊಂಡು ಬಂದಾಗ ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಬಗ್ಗೆ ನೀವು ಟಾಪರ್ ಆಗೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್.